ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಸರ್, ಇವತ್ತು ಬಿಜೆಪಿ ಏನು ಬೆಂಬಲಿತ ಸದಸ್ಯರು ನಿಮ್ಮ ಸಭೆಯನ್ನು ಬಹಿಷ್ಕಾರ ಮಾಡಿ ಹೊರಗಡೆ ಬಂದಿದ್ದಾರೆ. ಹಲವು ರೀತಿಯ ಆರೋಪಗಳನ್ನ ನಿಮ್ಮ ಮೇಲೆ ಮಾಡಿದ್ದಾರೆ. ಪ್ರಮುಖವಾಗಿ ಬಸ್ ನಿಲ್ದಾಣದಲ್ಲಿ ಸೂಕ್ತ ವ್ಯವಸ್ಥೆಗಳಿಲ್ಲದೆ ತರಾತುರಿಯಲ್ಲಿ ಅದನ್ನು ಇನಾಗ್ರೇಷನ್ ಮಾಡಿದ್ರಿ, ಅದನ್ನು ಒಂದು ಪಕ್ಷದ ಕಾರ್ಯಕ್ರಮ ರೀತಿ ಮಾಡಿದಿರಿ ಅಂತ ಹೇಳಿದ್ದಾರೆ. ಸರ್, ಏನು ಹೇಳ್ತೀರಾ? ಸರ್, ಈಗ ಅವರಿಗೆ ಇದ್ದಂಥ ಮಾಹಿತಿಗಳೇನು ನನಗೆ ಗೊತ್ತಿಲ್ಲ. ನಾನು 1 ವಾರ ಮುಂಚಿತವಾಗಿ ಈ ಕಚೇರಿಗೆ ಮಾಹಿತಿಯನ್ನು ಕೊಟ್ಟು 9ನೇ ತಾರೀಕು ಬಸ್ ನಿಲ್ದಾಣ ಉದ್ಘಾಟನೆ ಆಗುತ್ತೆ ಅಂತ ಹೇಳ್ಕೊಂಡು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದಲ್ಲದೆ DC ಕಚೇರಿಯಿಂದ ಏನು ಪ್ರೋಟೋಕಾಲ್ ಮಾಡ್ಕೋಬೇಕು, ಯಾರನ್ನು ಕರಿಬೇಕು ಅಂತ ಹೇಳುವಂಥ ಒಂದು ಮಾಹಿತಿನ ಪಡ್ಕೊಂಡು ಅದರ ಪ್ರಕಾರವಾಗಿಯೇ ನಾವು ಆಹ್ವಾನ ಪತ್ರಗಳನ್ನು ಮಾಡಿದ್ದೀವಿ. ಆಹ್ವಾನ ಪತ್ರಗಳನ್ನು ಇಲ್ಲಿ ಕೂಡ ನೀಡಿದ್ದೀವಿ. ಇಲ್ಲಿದ್ದ ಈ ಅಧಿಕಾರ ವೃಂದದ ತಪ್ಪಿನಿಂದ ಗೊತ್ತಿಲ್ಲ, ಎಲ್ಲ ಗೊತ್ತಿಲ್ಲ, ಅವರಿಗೆ ತಲುಪಲಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಮತ್ತೆ ಅವ್ರನ್ನ ತಾವು ಹೇಳಿದ್ರಿ, ಯಾವ ಗೊತ್ತಿಲ್ಲದ ಅವ್ರನ್ನ ಅಗೌರವ ತೋರಿಸಿದ್ದೀವಿ, ಕರೆದಿಲ್ಲ ಅಂತ. ಉದಾಹರಣೆಗೆ ನಮ್ಮ ಪಂಚಾಯತಿ ಅವಧಿಯಲ್ಲಿ ಕೆಲಸ ಆಗಿದೆ ಅಂತೇಳಿ ತೋರಿಸಿರುವಂಥ ವ್ಯವಸ್ಥೆಗಳಿಗಾಗಿ ನಾವು ಕೆತ್ತನೆ ಮಾಡಿ ಇಟ್ಟಿದ್ದೀವಿ ಹೆಸರುಗಳನ್ನ. ಅದೇ ಯಾವ ರೀತಿ ಅಗೌರವ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ಹೇಳಿದ್ರಿ, ನೀವು ಅಲ್ಲಿ ಏನೋ ಕೆಲಸ ಕಾರ್ಯಗಳಾಗಲಿಲ್ಲ, ತಾರತೂರಿಯಲ್ಲಿ ಮಾಡಿದ್ದಾರೆ ಅಂತ. ಒಂದು ಸೀಟಿಂಗ್ ವ್ಯವಸ್ಥೆ ಅದು ಒಪ್ಕೊಳ್ಬೇಕಾದ, ಯಾಕಂತಂದ್ರೆ ಅವರು ತಂದಂತ ಏನು ಆ ಕಾಮಗಾರಿ ನಡೆಸುವಂಥವ್ರು ತಂದಂತ ಸೀಟಿಂಗ್ ವ್ಯವಸ್ಥೆಗಳು ಸರಿ ಇರಲಿಲ್ಲ. ಅದನ್ನು ಬದಲಾವಣೆ ಮಾಡಕ್ಕೆ ಕೊನೆಗಳಿಗೆ ಬಂದಿದ್ದಕ್ಕೆ ಅದು ಬದಲಾವಣೆ ಮಾಡಬೇಕಾದ್ರೆ ಹಿಂತಿರುಗಿ ಕಳಿಸಿದ್ದೀವಿ. ಅದನ್ನ ಯಾಕಂತಂದ್ರೆ 8 ಸೀಟಿಂಗ್ ಅದು ಸಿಂಗಲ್ ಸೀಟ್ ಅದು ಸೇರಿಸಬೇಕು ಅಂತ ಹೇಳ್ಕೊಂಡು ಅವ್ರಿಗೆ ನಾನು ಹೇಳಿದ್ದೀವಿ, ಅಲ್ಲಿ ತಂದು ಕೊಡ್ತೀನಿ ಅಂತ ಇದು ಬಂದಂತ ಫುಲ್ ಶೀಟ್ನ ತಗೊಂಡು ವಾಪಸ್ ಹೋಗಿದ್ದಾರೆ. ಮತ್ತೆ ಅಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇಲ್ಲಿಂದ PD ಅವರೇ ಹೇಳಿದ್ರು, ನಮ್ಮ ಏನು ಪಂಚಾಯಿತಿಗೆ ಅವರು ಹಸ್ತಾಂತರ ಮಾಡಿದ ನಂತರ ನಮಗೆ ಅಲ್ಲಿ ಕೆಲಸಗಳನ್ನು ಮಾಡುವಂಥ ವ್ಯವಸ್ಥೆಗಳು ಆಗುತ್ತೆ ಅಂತ. ಈಗ ತಮಗೆ ಗೊತ್ತಿರುವಾಗ ಸರ್, ಅಲ್ಲಿ ಬರುವಂಥ ಜನಗಳು, ಅಲ್ಲಿ ಇರುವಂಥವರು ಯಾವ ರೀತಿ ಆ ಬಸ್ ನಿಲ್ದಾಣದ ವ್ಯವಸ್ಥೆಯನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ, ಉಗುದು ಅಲ್ಲೇ ಮಾಡ್ಕೊಳ್ಳೋದೆಲ್ಲ ಕಥೆಗಳು ಆಗ್ತಿದೆ. ಅದಕ್ಕಾಗಿ ಏನೀಗ ನಾವು ಶೌಚಾಲಯ ಮಾಡಿದ್ದೀವಿ ಅದು ಉತ್ತಮ ಮಟ್ಟದಿದೆ, ಅದು ಹೈಟೆಕ್ ಥರ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಅದನ್ನ ನಿರ್ವಹಿಸಬೇಕು ಅಂತ ಹೇಳ್ಕೊಂಡು ಈಗಾಗಲೇ ನಾವು ಪಂಚಾಯತಿ ಹುಡುಗರಲ್ಲಿ ಇದ್ದ ಕೆಲಸ ಮಾಡ್ಕೊಂಡಿದ್ದಾರೆ. ಅದು ಆಗಲಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ, ಕೆಲವೊಂದು ಅಡೆತಡೆಗಳಿಂದ ನಿಲ್ಲಿಸಿದೀವಿ ಹೊರತು ಕೆಲಸಗಳು ಪೂರ್ಣವಾಗಿದೆ. ಮತ್ತೆ ಕರೆಂಟ್ ಕೂಡ ಅವ್ರು ಹೇಳಿದ್ರು, ಆಗಲೇ ಸಭೆಯಲ್ಲಿ ಪ್ರಶ್ನೆ ಮಾಡಿದ್ರು, ಟ್ರಾನ್ಸ್ಫಾರ್ಮರ್ ಫಿಕ್ಸ್ ಮಾಡಲಿಕ್ಕೆ ಪ್ರಾಬ್ಲಮ್ ಇದೆ, ಕರೆಂಟ್ ಅಲ್ಲಿಂದ ಬರಬೇಕು, ಅದಕ್ಕೆ ಅವ್ರು ಫಿಕ್ಸ್ ಮಾಡಲಿಲ್ಲ. ಅದು ಬಸ್ ನಿಲ್ದಾಣ ಯಾರು ಅದನ್ನ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಅವರು ಅದನ್ನ ನಡೆಸ್ಕೊಡ್ಬೇಕಂತದ್ದು. ಅವರೇನೋ ತಡೆ ಆಗಿದೆ ಅಂತೇಳಿ ಅವ್ರು ಮಾಡಲಿಲ್ಲ ಅಷ್ಟೇ. ನಮ್ಮಲ್ಲಿ ಪಂಚಾಯತಿಂದ ಆಗಲಿ ನಮ್ಮ ಸದಸ್ಯಗಳೇ ಅವರೇ ಅವರ ತೋರಿಸಿದ್ದಾರೆ ಅಂತೇಳಿ ಎಲ್ಲೂ ಕೂಡ ಮಾಡಲಿಲ್ಲ ಸರ್. ನಾವು ಅವರ ಈಗ ಉದಾಹರಣೆ ಸಾಧಾರಣವಾಗಿ ಸಾಮಾನ್ಯ ಸಭೆಗಳು ಹೆಂಗೆ ನಡೀತಾ ಇತ್ತು ನಿಮ್ಗೆ ಗೊತ್ತಿತ್ತು. ನಾವೇನಾದರೂ ಒಂದು ಪ್ರಶ್ನೆಗಳು ಕೇಳಿದ್ರೆ ಆ ಪ್ರಶ್ನೆಗಳಿಗೆ ಅವ್ರಿಗೇನು ಉತ್ತರ ಇಲ್ಲ, ವಿರೋಧವಾಗಿ ಎಲ್ಲರೂ ಕೂಡ ಮಾತಾಡ್ತಿದ್ರು. ನಾವು ಅದಕ್ಕೆ ವಿರೋಧವಾಗಿ ತದ್ವಿರೋಧವಾಗಿ ಮಾತಾಡಬೇಕಂತ ಅನಿವಾರ್ಯತೆ ಇತ್ತು. ಆ ರೀತಿಯಿಂದ ನಾವು ಮಾತುಗಳೇ ಆ ಕಡೆ ಆಗಿದೆ ಅಂತ ಹೇಳ್ದಲ್ಲದೆ ಬೇರೆ ಏನು ಅವ್ರನ್ನ ಅವರ ತೋರಿಸಿಲ್ಲ. ಮತ್ತೆ ಅವ್ರು ಹೇಳುದು ಕೆಲಸಗಳು ಏನಾಗಲಿಲ್ಲ ಅಂತ ಹೇಳುದು. ತಮಗೆ ತಮ್ಮ ಮಾಹಿತಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಕೆಲಸಗಳಾಗಿದೆ, ಶಾಸಕರ ಅನುದಾನದಿಂದ ಎಷ್ಟು ಕೆಲಸಗಳಾಗಿದೆ ಮಾಹಿತಿ ಇಲ್ಲಿ ಇದೆ ಸರ್. ಅವರು ಸದಸ್ಯರಾಗಿದ್ದವರು ತಗೋಬಹುದು. ಮತ್ತೆ ಶಾಸಕರ ನಿಧಿಯಲ್ಲಿ ಎಷ್ಟೆಷ್ಟು ಓಡ್ಗಳು ಬಂದಿದೆ ಅಂತೇಳಿ ಎಲ್ಲಿ ಮಾಹಿತಿ ಕೇಳಿದ್ರು ಕೂಡ ಸಿಗ್ತದೆ. ಕೆಲಸಗಳು ಆಗಿದ್ದಕ್ಕಿಲ್ಲ, ಯಾಕಂತಂದ್ರೆ ಮಳೆ ಸಂದರ್ಭದಲ್ಲಿ ತಾರ್ ರೋಡ್ ಮಾಡೋಕ್ಕಾಗೋದಿಲ್ಲ. ಅವರ ಉದಾಹರಣೆಗೆ ಏನು ಭೋಜಮ್ಮ ಅವರು ಪ್ರಶ್ನೆ ಮಾಡಿದ್ರು, ಭಗವತಿ ರಸ್ತೆಯಲ್ಲಿ ನೀವು ಮಾಡಿದಂತ ಕಳಪೆ ಕಾಮಗಾರಿ ಆಗಿದೆ ಅಂತ. ಮಳೆ ಆದ ಕಾರಣಕ್ಕಾಗಿ ಹಾಕಿದಂತ ತಾರಗಳು ಎದ್ದೋಗಿದೆ ಅಲ್ಲದೆ ಇನ್ನೂ ಕೂಡ ಅದಕ್ಕೆ 10 ಲಕ್ಷ ದುಡ್ಡು ಹಾಕಿದೀವಿ, ಕೆಲಸಗಳು ಆಗಲಿಲ್ಲ. ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡಲಿಲ್ಲ ಅಂತೇಳಿ ಅವರನ್ನೇ ಪ್ರಶ್ನೆ ಮಾಡಬೇಕಾಗ್ತದೆ. ನನಗೆ ಅನಿಸಿದ್ರೆ ಹಾಗೆ ನಾನು 15 ವರ್ಷ ಪೂರ್ಣ ಆಯ್ತು ಈಗ ನಂದು. ನಾವು ಮಾಡಿದಷ್ಟು ಕೆಲಸ ಇಲ್ಲಿ ತನಕ ಅವ್ರು ಮಾಡಲಿಲ್ಲ ಅಂತ ನಾವು ಎಲ್ಲರ ಮುಂದೆ ನಾನು ರಾಜರೋಷವಾಗಿ ಹೇಳಬಲ್ಲೆ. ಬೇಕಾದ್ರೆ ಉದಾಹರಣೆ ಕೊಡ್ತೀನಿ. 6th ವಾರ್ಡಲ್ಲಿ ಹೋಗುವಂತ ಸಂತೋಷ್ ಶಾಲೆಗೆ ಹೋಗುವಂತ ರಸ್ತೆ ಇಂಟರ್ಲಾಕ್ ಆಗಿದೆ. ಅದು ಯಾವ ಅವಧಿಯಲ್ಲಿ ಆಗಿದೆ ಅಂತ ಸ್ವಲ್ಪ ಕೇಳಿ ಸರ್, ಅವ್ರನ್ನೇ ಪ್ರಶ್ನೆ ಮಾಡ್ಬೇಕು ನೀವು. ಅಲ್ಲೇ ಅಧ್ಯಕ್ಷರಿದ್ರು, ಅದೇ PD ಇದ್ರು, ಆ ಸಂದರ್ಭದಲ್ಲಿ ಯಾಕೆ ಆ ಕೆಲಸ ಆಗಲಿಲ್ಲ ಅಂತ ಒಂದು ಉದಾಹರಣೆ. ಅಂದ್ರೆ ಅದೇ ರೀತಿ ತುಂಬಾ ಕೆಲಸಗಳು ಆಗಿದೆ. ಬೇಕಾದ್ರೆ ನೋಡ್ಕೊಂಡು ಇಲ್ಲಿ ಪಂಚಾಯತಿಗಳಲ್ಲಿ ಯಾವ ವಾರ್ಡಿಗೆ ಹೆಚ್ಚಿನ ಅನುದಾನ ನನ್ನ ಅವಧಿಯನ್ನು ಕೊಟ್ಟಿದ್ದೀನಿ. ಈಗ ಕೂಡ ಈಗ ಹೇಳ್ತಿದ್ದೀನಿ, ಬೇಜಾರದಲ್ಲಿ ನಮ್ಮ ಸದಸ್ಯಗಳು ಏನಿದ್ದಾರೆ ಅವರಿಗೆ ಹೆಚ್ಚಿಗೆ ಕೊಡ್ಬೇಕಿತ್ತು. ನಾನು ಅಲ್ಲಿ ಅವರಿಗೆ ಮಾಮೂಲಾಗಿ ಕೊಟ್ಟು ಬೇರೆ ಅವ್ರ ಸದಸ್ಯರಿಗೆ ಹೆಚ್ಚಾಗಿ ಕೊಟ್ಟಿದ್ದೀನಿ.
ಸರ್ ಕಸದ ಸಮಸ್ಯೆ ಅದ್ರ ಬಗ್ಗೆ ಕಸದ ಸಮಸ್ಯೆ ಸರ್, ನಾನು ತುಂಬಾ ಪ್ರಯತ್ನ ಪಟ್ಟು ಏನೋ ಒಂದು ವ್ಯವಸ್ಥೆ ಮಾಡಬೇಕು ಅಂತಿದ್ದೆ. ಅದರ ಮಧ್ಯೆ ಈ ಕಸದಲ್ಲಿ ರಸ ತೆಗೆಯಲು ಸ್ವಲ್ಪ ಜನ ಇದ್ದಾರೆ ಸರ್ ಪಂಚಾಯಿತಿಯಲ್ಲಿ. ಅವರು ಅವರ ಮೂಗಿನ ನೇರವಾಗಿ ಏನ್ ಮಾಡ್ಬೇಕು ಅದನ್ನೇ ಮಾಡೋದು. ಅನಾಧಿಕೃತವಾಗಿ ಶೆಡ್ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟರು. ಅದನ್ನ ಆ ವಾರ್ಡಿನ ಸದಸ್ಯರು ಉಪಾಧ್ಯಕ್ಷ ಆದಂತವರು ಹಾಕಬಾರದು ಅಂತೇಳಿ ವಿರೋಧ ವ್ಯಕ್ತಪಡಿಸಿ ಅದು ತೆರವಾಯಿತು. ಮತ್ತೆ ನಾವು ಅಲ್ಲಿ ಹಳ್ಳಿಗಟ್ಟಿಗೆ ಅದನ್ನ ಕಳಿಸ್ಬೇಕು ಅಂತ ಹೇಳ್ಕೊಂಡು ತೀರ್ಮಾನ ತಗೊಂಡಿದ್ದು. ಅದಕ್ಕೂ ಕೂಡ ಅಡ್ಡದ ಕಾಲ ಹಾಕಿದ್ರು. ನಾವೇನು ಕಷ್ಟದಲ್ಲಿ ದುಡ್ಡು ತೆಗಿತಿದ್ವಿ ಅಂತ. ಈಗ ನಾವು ತೆಗಿತಿದ್ರೆ ನಮಗೆ ಏನಾದ್ರೂ ತಟ್ಲಿ ತೊಂದರೆ ಏನಿಲ್ಲ. ಇದರಿಂದ ಅಷ್ಟು ಏನ್ ಹೇಳೋದು, ಈಗ ಒಂದು ಅಧ್ಯಕ್ಷ ಕೂತು ಒಬ್ಬ ಈ ಕಸ ತೆಗಿಯೋರು ಯಾರೋ ಬರ್ತಾರೆ, ಅವ್ರನ್ನ ಡೀಲ್ ಮಾಡೋದು ಹೆಂಗೆ ಸರ್? ಏನ್ ಎಷ್ಟು ಕೊಡ್ತೀರಾ ಏನು? ಪಂಚಾಯಿತಿ ತಗೊಳ್ಳೋದಲ್ಲ, ನಾವು ಅಲ್ಲಿ ಏನ್ ಕೊಟ್ಟು ಹೆಂಗೆ ಕೆಲಸ ಮಾಡಿಸ್ಬೇಕು ಅಂತೇಳಿ ಅವ್ರ ಜೊತೆ ಸದಸ್ಯಗಳು ಕೂತ್ಕೊಂಡು ಇದು ಹಂಗ್ ಮಾಡಿ ಇದಂಗ್ ಮಾಡಿ ಇವರಿಗೆ ಎಷ್ಟು ಸರ್ ಅಷ್ಟು ಅದಕ್ಕೆ ಅಷ್ಟೊಂದು ಉತ್ಸಾಹಿಯಾಗಿ ಕೆಲಸ ಮಾಡೋಂಥ ಕೆಲಸ ವ್ಯವಹಾರ ಅವ್ರಿಗೆ. ಈಗ ಪ್ರಶ್ನೆ ಯಾರಿಗೆ ಮಾಡ್ತಿದ್ರೆ ಅವರಿಗೆ ಇದು ನೋಡಿದ್ರೆ ಗೊತ್ತಾಗುತ್ತೆ. ಯಾರು ಕಸದಿಂದ ರಸಿ ತೆಗಿತಿದ್ರೆ ಅವರಿಗೆ ಬೇಜಾರಾಗಿದೆ. ಅಲ್ಲದೆ ಕಸಗಳು ಚೆನ್ನಾಗೇ ಹೋಗ್ತಿತ್ತು. ಇನ್ನೂ ಕೆಜಿಗೆ ₹1 ಕಡಿಮೆಲಿ ಕೂಡ ಹೋಗ್ತಾ ಇತ್ತು. ಅದಕ್ಕೆ ಅವಕಾಶ ಎಲ್ಲಿ ಮಾಡಿಕೊಟ್ಟಿಲ್ಲ. ಅದು ನಮ್ದಲ್ಲಿ ಏನಿಲ್ಲ. ಈಗ ನಾನು ಅಧ್ಯಕ್ಷ ಆಗಿದೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದೀನಿ ಸರ್. ಎಲ್ಲಾನು ಸ್ವಚ್ಛಗೊಳಿಸಿದೀವಿ. ಅವರ ಸ್ವಾರ್ಥಕ್ಕಾಗಿ ಏನೇನು ಮಾತುಗಳನ್ನು ಹೇಳಿದ್ದಾರೆ ಅದು ನನಗೂ ಸಂಬಂಧ ಇಲ್ಲ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.